ಯು ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ಬಹಳ ಗಂಭೀರವಾದಂತ ಆರೋಪ ನಮ್ಮ ಮೇಲೆ ಒಬ್ಬ ಮನುಷ್ಯ ಮಾಡಿದ. ಅದರದ ಸ್ಪಷ್ಟೀಕರಣ ಕೂಡ ಇವತ್ತು ನಾನು ಅನಿವಾರ್ಯವಾಗಿ ಕೊಡಲೇಬೇಕಾಗ್ತದೆ. ಒಂದು ಸರ್ಕಾರದ ಸಾಂವಿಧಾನಿಕ ಹುದ್ದೆಯ ಮೇಲಿರುವಂತ ಮಿಸ್ಟರ್ ಖಾದ್ರಿ, ಮೊದಲು ನೀನು ವಿಜಯಪುರ ಜಿಲ್ಲೆ ಹಾಗೂ ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಒಂದು ಹುದ್ದೆಯಲ್ಲಿ ಇದ್ದುಕೊಂಡು ಯಾವ ರೀತಿ ಮಾಧ್ಯಮದ ಮಿತ್ರರ ಮುಂದೆ ನೀನು ಅಗೌರವವಾಗಿ ಅವಾಚ್ಯ ಶಬ್ದಗಳನ್ನ ಅಸಂಬದ್ಧವಾಗಿ ಮಾತನಾಡ್ತಿ ಅನ್ನೋದ್ರ ಬಗ್ಗೆ ನೀನು ಕ್ಷಮೆ ಕೇಳಬೇಕಂತ ಹೇಳಿ ಆಗ್ರಹಿಸ್ತೀನಿ. ಸಾಮಾನ್ಯ ಜ್ಞಾನ ಬೇಕಲ್ಲ ಮನುಷ್ಯ. ಮಿಸ್ಟರ್ ಖಾದ್ರಿ, ನಿನ್ನೆ ನೀನು ಮಾತನಾಡ್ತಾ ನನ್ನ ರಾಷ್ಟ್ರಭಕ್ತಿಯ ಬಗ್ಗೆ ಪ್ರಶ್ನೆ ಎತ್ತಿದೀಯ. ರಾಷ್ಟ್ರದ್ರೋಹಿ ಅನ್ನೋ ಮಾತುಗಳನ್ನು ಕೂಡ ನೀನು ಆಡಿದ್ಯಾ. ನೀ ಯಾವ ಭಾಷೆ ಮಾತಾಡ್ತೀಯೋ ಅದೇ ಭಾಷಾದಾಗೂ ನನಗೂ ಮಾತಾಡ್ಲಿಕ್ಕೆ ಬರ್ತದೆ. ಆದ್ರೆ ನನಗ ನನ್ನ ಹಿಂದೂ ಸಂಸ್ಕೃತಿ ಅಂತ ಸಂಸ್ಕಾರ ನನಗೆ ಕಲಿಸಿಲ್ಲ. ಎದರಾ ಬದರಾ ಬಂದು ನಿಂತು ಮಾತಾಡಂದ್ರೆ ನೀ ಹೇಳಿದ ಜಾಗನಾಗೆ ಬರ್ತೀನಿ, ನೀ ಹೇಳಿದ ಟೈಮ್ನಾಗೆ ಬರ್ತೀನಿ. ಜಗ ಬಿ ತೇರಿ ಹೋಗಿ ವಕ್ತ್ ಬಿ ತೇರಾ ಹೋಗ, ವಾದ ಮೇರಾ ಹೋಗ, ಸವಾಲ್ ಮೇರಾ ಹೋಗ. ನನಗೇನು ಚಾಲೆಂಜ್ ಹಾಕ್ತೀವ ನೀನು? ನೈಜ ಹಿಂದುತ್ವವಾದಿ ಅದೀನಿ ನಾನು, ಒಬ್ಬ ರಾಷ್ಟ್ರೀಯವಾದಿ ಹಿಂದುತ್ವವಾದಿ ಅದೀನಿ. ಕಂಚಿ ಮಿಂಚಿ ಅಂತ ತಿಳ್ಕೊಂಡೇನು? ಯಾರಿಗಾರೆ ಮಾತಾಡ್ದಂಗ ನನಗೆ ಹಗರಿಗೆ ಮಾತಾಡ್ತೀನಿ? ಯಾವ ಉದ್ದೇಶಕ್ಕಾಗಿ ನೀ ಮಾತಾಡ್ದೇವು? ಬಾಯದಂತ ಹೇಳಿ ಬೇಕಾದ ಮಾತಾಡ್ತಿ. ಒಬ್ಬ ಹಿಂದೂ ಹೋರಾಟಗಾರರಿಗೆ, ಹಿಂದೂ ಕಾರ್ಯಕರ್ತರಿಗೆ ಮಾತಾಡೋದು ಅಷ್ಟೇ ಅಲ್ಲ, ಸವಾಲ್ ಹಾಕ್ತೀನಿ ನೀನು. ರಾಘು ಅಣ್ಣಿಗರಿಗೆ ಸವಾಲ್ ಹಾಕ್ತಾನಂತ. ನೀ ಯಾರು ನನಗ್ ಸವಾಲ್ ಹಾಕವ? ನೈತಿಕತೆ ಅದ ನಿನಗ? ಮಾನ ಮರ್ಯಾದೆ ಅದ? ನಿನ್ನಂತವ್ರು ಎಷ್ಟೋ ಮಂದಿ ನೋಡಿನಿ ನಾನು. ಹಿಂದೂ ನೋಡಿನಿ, ಈಗೂ ನೋಡ್ಲಾಗತ್ತೀನಿ, ಮುಂದೆ ಬರುವಂತ ಸಂದರ್ಭದಲ್ಲೂ ನೋಡ್ತೀನಿ. ಅಂತ ಎಲ್ಲರಿಗೂ ನಾನು ಕಾನೂನಾತ್ಮಕವಾಗಿನೇ ಉತ್ತರ ಕೊಟ್ಟಿನಿ, ಬರುವಂತ ದಿನಗಳಲ್ಲೂ ಕೊಡ್ತೀನಿ. ಈ ಎಲ್ಲ ಮುರುಗಿ ಧಮಕಿಗೆ ಅಂಜು ವ್ಯಕ್ತಿ ರಾಘು ಅಣ್ಣಿಗಿರಿ ಅಲ್ಲ, ಮಿಸ್ಟರ್ ಖಾದ್ರಿ. ನಿನ್ನ ಎಲ್ಲ ಅಲ್ಲೇ ಇಟ್ಕೋ. ಯಾರನ್ನು ಉದ್ದೇಶಿಸಿ ಮಾತಾಡ್ತಿ, ಎದಕ್ ಮಾತಾಡ್ತಿ ಕಡಿತದ. ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿ, ಅನೇಕ ಮಹನೀಯರ ಬಗ್ಗೆ ಮಾತಾಡ್ತಿ. ಯಾಕಪ್ಪ? ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರೆ ಕೇವಲ ಒಂದು ಮನಿ ಹೆಣ್ಣು ಮಕ್ಕಳಿಗೆಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾತಾಡ್ತಿ. ಅವಾಗೂ ಇರ್ಲಿ ಬಿಡ್ರಿ, ಏನೋ ಹಿಂದಿಲ್ ನಾಳೆ ತಿದ್ಕೋತಾರ ಅಂತೇಳಿ ನಾವು ನೋಡಿದೇವಿ. ಮಾತಾಡ್ತಾ ಅಷ್ಟೇ ಅಲ್ಲ, ನಮ್ಮ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ತಾನ, ಅದು ತಪ್ಪು ಹೇಳುದು. ಅಲ್ಲಿ ಹಿಂದೂ ಭಗವದ್ಗೀತೆಗೆ ನೀ ಅಪಮಾನ ಮಾಡ್ಲಿಕ್ಕೆ ಮಾಧ್ಯಮದ ಮುಂದೆ ಅಸಹ್ಯ ಮಾಡ್ತಿಲ್ಲ. ನಮ್ಮ ಭಗವದ್ಗೀತೆಗೆ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಹೇಳ್ತಾರ. ಅದನ್ನ ತತ್ವ ಹೇಳ್ತಾನ ಅವ್ನು ಹೇಳಿದ್ದು ನಾನು ಹೋಗ್ಲಿಕ್ಕೆ ಹೋಗಂಗಿಲ್ಲ. ಮಿಸ್ಟರ್ ಖಾದ್ರಿ, ಇದರ ಅರ್ಥ ಗೊತ್ತದ ನಿನಗ? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂದ್ರೆ ಎಲ್ಲಿ ನಾರಿಯರನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ಇದರ ಅರ್ಥ. ಅದನ್ನು ಬಿಟ್ಟು ಅಸಂಬದ್ಧವಾಗಿ ನಮ್ಮ ಶ್ಲೋಕಗಳ ಬಗ್ಗೆ ಮಾಧ್ಯಮದ ಮುಂದೆ ನೀನು ತಪ್ಪಾಗಿ ನುಡಿದು, ಕನ್ನಡದಲ್ಲಿ ಕೂಡ ಸರಿಯಾಗಿ ಮಾತನಾಡಂಗಿಲ್ಲ. ಕನ್ನಡಕ್ಕೂ ಅಪಮಾನ ಮಾಡ್ತಿ, ನಮ್ಮ ಗೀತೆಗೂ ಅಪಮಾನ ಮಾಡ್ತಿ. ಯದಾ ಈ ಧರ್ಮಸ್ಯ ಅಂತ ಇವನು ಬಾಯಿಲೆ ಅಬಾ ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಬೈತಿ, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡ್ತಿ, ಸಂವಿಧಾನಗಳ ಪದಗಳನ್ನು ಉಪಯೋಗ ಮಾಡ್ಕೋತಿ. ಇದೇ ಒಂದು ಸಲ ಮಾತಾಡಿ, ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದನ್ನ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಯಾಕೆ ಹೇಳಿದ್ವ? ನೀವು ಹೋದ ಪ್ರೆಸ್ ಮೀಟ್ನಾಗ ಓದಿಸುದಕ್ಕೆ ಹೇಳಿಕ್ ಬರಂಗಿಲ್ಲ, ಮೊಬೈಲ್ ನೋಡಿ. ಎಂತ ದುರ್ದೈವ! ಹಿಂದೂ ಧರ್ಮಕ್ಕ ಭಗವದ್ಗೀತೆಗೆ ಅಪಮಾನ ಮಾಡ್ಲಿಕ್ಕೆ ನಾಟಕ ನಡೆಸಿದ್ದು. ಮತ್ತ ನನಗ ಅವ್ರ ಬಗ್ಗೆ ಗೌರವ ಅದ, ಇವ್ರ ಬಗ್ಗೆ ಗೌರವ ಅದ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಅದ. ಇತ್ತಂದ್ರೆ ಇಂಥವ್ ನೀವು ಮಾತಾಡ್ತಿದ್ದಿದ್ದಿಲ್ಲ. ಇದೇ ಒಂದು ಸಲ ನನ್ನ ರಾಷ್ಟ್ರಭಕ್ತಿಯ ಬಗ್ಗೆ ನೀನು ಮಾತಾಡಿದಿ. जिस भाषा में तू समझता उसी भाषा में मैं भी जवाब दे सकता हूं. कीचड़ है करके पत्थर फेंकना छोड़ दिया मैंने. अगली बार मुंह को पट्टी बांध के फेंकने की जरूरत पड़ेगी, याद रख.
ಸುಮ್ಮ ಕೂಡ್ತಾರ, ಬೊಗಳ್ತಾವ ಏನ್ ಮಾಡಿದ್ರು ಅಂತೇಳಿ ಸುಮ್ ಕೂಡ್ತಾರ ತಿಳ್ಕೊಬೇಡ. ನನ್ನಂಗ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ತಯಾರದಾನ. ಅನ್ನ ರಾಷ್ಟ್ರ ಭಕ್ತಿ ಬಗ್ಗೆ ನೀ ಏನ್ ಮಾತಾಡ್ತೀವೋ, ಎದಕ್ ಮಾತಾಡಿದಿ? ನನ್ನ ಹೆಸರು ತಗೊಳ್ಳುವಂತ ಔಚಿತ್ಯವಾದ್ರು ಏನಿತ್ತು ನಿನಗ? ನಾನು ಎಲ್ಲಾದ್ರೂ ಅವನ ಬಗ್ಗೆ ಮಾತಾಡಿದ್ದ 5 ವರ್ಷ? ನಾನೊಬ್ಬ ಹಿಂದೂ ಆಗಿ ಹುಟ್ಟಿದೀನಿ, ಹಿಂದೂ ಆಗಿ ಜೀವನ ಮಾಡ್ತೀನಿ. ಮಿಸ್ಟರ್ ಖಾದ್ರಿ ಕೇಳ್ಕೋ, ಹಿಂದೂ ಆಗಿ ಹುಟ್ಟಿನಿ, ಹಿಂದೂ ಆಗಿ ಜೀವನ ಮಾಡ್ತೀನಿ, ಹಿಂದೂ ಆಗಿ ಹೋರಾಡ್ತೀನಿ, ಹಿಂದೂ ಆಗಿ ಸಾಯ್ತೀನಿ. ಐ ಆಮ್ ಎ ಪ್ಯೂರ್ ಹಿಂದೂ ನ್ಯಾಷನಲಿಸ್ಟ್. ಇದರ ಅರ್ಥ ನಾನು ಇನ್ನೊಂದು ಧರ್ಮವನ್ನು ಹೀಯಾಳಿಸಿ ಮಾತನಾಡಂಗಿಲ್ಲ. ಎಲ್ಲಾ ಧರ್ಮದವರು ನನ್ನ ಸಹೋದರರೇ ಅಂತ ಸ್ವಾಮಿ ವಿವೇಕಾನಂದರು, ಬಸವಣ್ಣವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿರುವಂತ ಹಿಂದುತ್ವವನ್ನು ನಾನು ಪಾಲಿಸ್ತೀನಿ. ನನಗೆ ವ್ಯಕ್ತಿಗಿಂತ ಧರ್ಮ ಮುಖ್ಯ, ಧರ್ಮದಕ್ಕಿಂತ ದೇಶ ಮುಖ್ಯ. ನಿನಗೇನದ ಅದು ಹೇಳು. ನನಗೆ ಇವತ್ತು ನನ್ನ ಧರ್ಮ ಗ್ರಂಥದಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರ ಸಂವಿಧಾನ ಗ್ರಂಥ ಮುಖ್ಯ. ನನಗೆ ನೀ ರಾಷ್ಟ್ರಭಕ್ತಿ ಕಲಿಸ್ಲಿಕ್ಕೆ ಹೋಗ್ತೀಯ ಮಿಸ್ಟರ್ ಖಾದ್ರಿ? ಕೊನೆ ಬಾರಿ ಹೇಳ್ತಾ ಇದ್ದೀನಿ, ದಿಸ್ ಈಸ್ ದ ಫಸ್ಟ್ ಅಂಡ್ ಲಾಸ್ಟ್ ಟೈಮ್. ತಿದ್ದುಕೊಂಡಿ ಚಲೋ ಅಲ್ಲ, ಇಲ್ಲ ನಿನ್ನ ಭಾಷೆ ಒಳಗೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ಜಾಸ್ತಿ ಹೆಚ್ಚಿಗೆ ಅವನ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗಂಗಿಲ್ಲ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।